ನೋಡಿ, ಇದ ಮಾಡೋದು ಕಾಡನ್ನು ಕಟ್ಬಿಟ್ಟು ಮತ್ತೊಬ್ರು ಕೊಟ್ಬಿಟ್ಟು ಈ ತರ ದುಡ್ಡು ಮಾಡೋಕೆ ನೀವು ಬೇಕೇನ್ರಿ? ಹಾಗಿದ್ರೆ ನಾಳೆ ತೆಲಂಗಾಣವನ್ನು ಮಾರ್ಬಿಡ್ತೀರಾ? ತೆಲಂಗಾಣವನ್ನು ಮಾರ್ಬಿಡ್ತೀರಾ? ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತದು. ತಾಕತ್ತಿಲ್ಲದ್ರೆ ಬರಬಾರ್ದು ಅಧಿಕಾರಕ್ಕೆ. ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕು. ಸುಳ್ಳು ಹೇಳಿ ಯಾಕೆ ಬರ್ತೀರಿ? ಮೋಸ ಮಾಡಿ ಯಾಕೆ ಬರ್ತೀರಿ? 400 ಎಕರೆ ಮಾರ್ಬಿಡ್ತಾರಂತೆ, ಹರಾಜಿಗೆ ಐಟಿ ಅವರು ಕೊಟ್ಬಿಡ್ತಾರಂತೆ, ಅಲ್ಲಿ ಪ್ರಾಣಿ ಸಂಕುಲ ಮತ್ತೊಂದೆಲ್ಲ ಇದೆ, ಕೊಟ್ಬಿಡ್ತೀರಾ? ಕೂತ್ ಯಾವತ್ತೂ ಆಲೋಚನೆ ಮಾಡಿಲ್ವಾ ಈ ಗ್ಯಾರಂಟಿ ಯೋಜನೆಗಳನ್ನ ಹೆಂಗ್ ಕೊಡ್ಲಿ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ? ಒಂದು ಕೂತ್ ಆಲೋಚನೆ ಮಾಡಿಲ್ವಾ? ತೆಲಂಗಾಣ ಕಾಂಗ್ರೆಸ್ ಕೈಯಲ್ಲಿ ಈಗ ಮೊಹಬ್ಬತ್ ಕಾ ಕೊಡಲಿ. ಮೊಹಬ್ಬತ್ ಕಾ ದುಖಾನ್ ಅಂತ ಹೇಳ್ತಾ ಇದ್ರಲ್ಲ, ಮೊಹಬ್ಬತ್ ಕಾ ಕೊಡಲಿ. ತೆಲಂಗಾಣ ಸರ್ಕಾರದ ಬೊಕ್ಕಸ ಖಾಲಿ ಹೆಂಗೆ ಅಂತಂದ್ರೆ ಓನ್ಲಿ ಖಾಲಿ ನೋ ಜಾಲಿ. ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು ಗ್ಯಾರಂಟಿಗೆ ಹಣ ಇಲ್ಲ ಅಂತ. ಹೆಂಗ್ ಬರುತ್ತೆ ನಿಮ್ ನಾಳೆಗೆ? ಘೋಷಣೆ ಮಾಡಿದ್ರಲ್ಲ ಫ್ರೀ ಕೊಡ್ತೀವಿ ಅಂತ ತೆಲಂಗಾಣ ಜನರಿಗೆ. ಹಾಗ ಅನಿಸ್ಲಿಲ್ವಾ? ಒಂದು ಆತ್ಮಸಾಕ್ಷಿ ಅನಿಸ್ಲಿಲ್ವಾ? ಹೆಂಗ್ ಕೊಡ್ಲಿ ಅಲ್ಲಿಂದ ಅಂತೇಳಿ? ಗ್ಯಾರಂಟಿಗೆ ಹಣ ಹೊಂದಿಸಲು ಸಾಧ್ಯವಾಗ್ತಾ ಇಲ್ಲದೆ ಕೈಗೆತ್ತಿಕೊಂಡ್ರು ಮತ್ತೊಂದು ವಿಚಾರ. 400 ಎಕರೆ ವಿವಿ ಭೂಮಿ 10,000 ಕೋಟಿಗೆ ಹರಾಜು ಮಾಡಲಿಕ್ಕೆ ನಿರ್ಧಾರ. 10,000 ಜುಜುಬಿ 10,000 ಕೋಟಿಗೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹರಾಜು ಹಾಕಲು ಮುಂದಾಗಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ವಿಶ್ವವಿದ್ಯಾಲಯದ ಭೂಮಿ ಬಗ್ಗೆ ವಿವಾದ ಇತ್ತು. ಕೇಂದ್ರೀಯ ವಿವಿ ಬಳಿ 2,324 ಎಕರೆ ಭೂಮಿ ಇದೆ. ಆದರೆ 1975ರಲ್ಲಿ 400 ಎಕರೆ ನೀಡಿಲ್ಲ ಅಂತ ನೀಡದ್ದಕ್ಕೆ ದಾಖಲೆಗಳಿಲ್ಲ. ಅಂದ್ರೆ ಅದು ವಿವಿದಲ್ಲ, ಸರ್ಕಾರದ್ದು ಅಂತೇಳಿ. 2022ರಲ್ಲಿ 400 ಎಕರೆ ಭೂಮಿ ಸರ್ಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿವಿ ಹೇಳುತ್ತೆ ನಮ್ಮಲ್ಲಿ 2,300 ಇಷ್ಟು ಜಾಗ ಇದೆ, ಆಮೇಲೆ ಕೋರ್ಟ್ಗೆ ಹೋಗುತ್ತೆ. 400 ಎಕರೆ ವಿವಿದಲ್ಲ ಅಂತ ಹೇಳುತ್ತೆ. ವಿವಿದಲ್ಲ ಅಂದ್ರೆ ಸರ್ಕಾರದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅದನ್ನ ಎತ್ಕೊತಾ ಇದ್ದಾರೆ. ಆದ್ರೆ 400 ಎಕರೆ ಭೂಮಿ ಪರಿಸರ ಸೂಕ್ಷ್ಮ ವಲಯ. ನವಿಲುಗಳು, ಎಮ್ಮೆ, ಸರೋವರಗಳು, ಅಣಬೆ ಬಂಡೆಗಳಿವೆ. 455ಕ್ಕೂ ಹೆಚ್ಚು ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆ ಬೀಳುವುದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲು ಒತ್ತಾಯ ಇದೆ. ಆದರೆ ಅದೇ ಕಾಡು ಮಾರಲು ಮುಂದಾಗಿದೆ ಸರ್ಕಾರ. ಆ ಮೂಲಕ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ. ವೀಕ್ಷಕರೇ, ಇದು ಒಂದು ಕತೆ. ಆದ್ರೆ ಈ ಹಿಂದೆ ಯಡಿಯೂರಪ್ಪನವರಿದ್ದಾಗ ಇಲ್ಲಿ ಕರೋನಾ ಬಂದಿತ್ತಲ್ಲ, ಕರೋನಾದಲ್ಲಿ ಯಾವ ರೀತಿ ಲೂಟಿ ಆಯ್ತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ 40,000 ಕೋಟಿ. ಈಗ ಮುಖ್ಯಮಂತ್ರಿ ಅಲ್ಲ, ತನಿಖೆ ಮಾಡಿ. ಮುಖ್ಯಮಂತ್ರಿ ಅಲ್ವಾ, ತನಿಖೆ ಮಾಡಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ದಲ್ಲ. ಆವತ್ತು ವೀಕ್ಷಕರೇ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇದೇ ಯಡಿಯೂರಪ್ಪನವರು ಬಿಡಿಎ ಕಾರ್ನರ್ ಸೈಟ್ಗಳನ್ನು ಆನ್ಲೈನ್ ನಲ್ಲಿ ಹರಾಜು ಮಾಡಿ ಮಾರಾಟ ಮಾಡಿದ್ರು. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ ಕಾರ್ನರ್ ಸೈಟ್ಗಳನ್ನು ಮಾರಾಟ ಮಾಡಿದ್ರು. ಸಿದ್ದರಾಮಯ್ಯನವರು ಪದೇ 40,000 ಕೋಟಿ ಲೂಟಿ ಅಂತೇಳಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲಪ್ಪ, ತನಿಖೆ ಮಾಡಿ ನೋಡೋಣ ಯಾರು ಒಳಗೆ ಹೋಗ್ತಾರೆ ಅಂತೇಳಿ. ಬಿಜೆಪಿ ಆರೋಪ ಮಾಡಿ ಕಾಂಗ್ರೆಸ್ನವರು ಯಾರು ಜೈಲಿಗೆ ಹೋಗಲಿಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡಿ ಬಿಜೆಪಿಯವರು ಯಾರು ಜೈಲಿಗೆ ಹೋಗಲಿಲ್ಲ. ಜೈಲಿಗೆ ಹೋಗ್ತಾ ಇರೋದು, ಆತ್ಮಹತ್ಯೆ ಮಾಡ್ತಾ ಇರೋದು ರೈತರು. ದಿನಕ್ಕೆ 3 ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. 23 ತಿಂಗಳಲ್ಲಿ 2,329 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನೆಕ್ಸ್ಟ್ ಬನ್ನಿ. ನೋಡಿ, ಇದ ಮಾಡೋದು ಕಾಡನ್ನು ಕಟ್ಬಿಟ್ಟು ಮತ್ತೊಬ್ರು ಕೊಟ್ಬಿಟ್ಟು ಈ ತರ ದುಡ್ಡು ಮಾಡೋಕೆ ನೀವು ಬೇಕೇನ್ರಿ? ಹಾಗಿದ್ರೆ ನಾಳೆ ತೆಲಂಗಾಣವನ್ನು ಮಾರ್ಬಿಡ್ತೀರಾ? ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತದು. ತಾಕತ್ತಿಲ್ಲದ್ರೆ ಬರಬಾರ್ದು ಅಧಿಕಾರಕ್ಕೆ. ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕು. ಸುಳ್ಳು ಹೇಳಿ ಯಾಕೆ ಬರ್ತೀರಿ? ಮೋಸ ಮಾಡಿ ಯಾಕೆ ಬರ್ತೀರಿ? 400 ಎಕರೆ ಮಾರ್ಬಿಡ್ತಾರಂತೆ, ಹರಾಜಿಗೆ ಐಟಿ ಅವರು ಕೊಟ್ಬಿಡ್ತಾರಂತೆ, ಅಲ್ಲಿ ಪ್ರಾಣಿ ಸಂಕುಲ ಮತ್ತೊಂದೆಲ್ಲ ಇದೆ, ಕೊಟ್ಬಿಡ್ತೀರಾ? ಕೂತ್ ಯಾವತ್ತೂ ಆಲೋಚನೆ ಮಾಡಿಲ್ವಾ ಈ ಗ್ಯಾರಂಟಿ ಯೋಜನೆಗಳನ್ನ ಹೆಂಗ್ ಕೊಡ್ಲಿ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ? ಒಂದು ಕೂತ್ ಆಲೋಚನೆ ಮಾಡಿಲ್ವಾ? ತೆಲಂಗಾಣ ಕಾಂಗ್ರೆಸ್ ಕೈಯಲ್ಲಿ ಈಗ ಮೊಹಬ್ಬತ್ ಕಾ ದುಖಾನ್ ಅಂತ ಹೇಳ್ತಾ ಇದ್ರಲ್ಲ, ಮೊಹಬ್ಬತ್ ಕಾ ಕೊಡಲಿ. ತೆಲಂಗಾಣ ಸರ್ಕಾರದ ಬೊಕ್ಕಸ ಖಾಲಿ ಹೆಂಗೆ ಅಂತಂದ್ರೆ ಓನ್ಲಿ ಖಾಲಿ ನೋ ಜಾಲಿ. ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು ಗ್ಯಾರಂಟಿಗೆ ಹಣ ಇಲ್ಲ ಅಂತ. ಹೆಂಗ್ ಬರುತ್ತೆ ನಿಮ್ ನಾಳೆಗೆ? ಘೋಷಣೆ ಮಾಡಿದ್ರಲ್ಲ ಫ್ರೀ ಕೊಡ್ತೀವಿ ಅಂತ ತೆಲಂಗಾಣ ಜನರಿಗೆ. ಹಾಗ ಅನಿಸ್ಲಿಲ್ವಾ? ಒಂದು ಆತ್ಮಸಾಕ್ಷಿ ಅನಿಸ್ಲಿಲ್ವಾ? ಹೆಂಗ್ ಕೊಡ್ಲಿ ಅಲ್ಲಿಂದ ಅಂತೇಳಿ? ಗ್ಯಾರಂಟಿಗೆ ಹಣ ಹೊಂದಿಸಲು ಸಾಧ್ಯವಾಗ್ತಾ ಇಲ್ಲದೆ ಕೈಗೆತ್ತಿಕೊಂಡ್ರು ಮತ್ತೊಂದು ವಿಚಾರ.
400 ಎಕರೆ ವಿವಿ ಭೂಮಿ 10,000 ಕೋಟಿಗೆ ಹರಾಜು ಮಾಡಲಿಕ್ಕೆ ನಿರ್ಧಾರ. 10,000 ಜುಜುಬಿ 10,000 ಕೋಟಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹರಾಜು ಹಾಕಲು ಮುಂದಾಗಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ವಿಶ್ವವಿದ್ಯಾಲಯದ ಭೂಮಿ ಬಗ್ಗೆ ವಿವಾದ ಇತ್ತು. ಕೇಂದ್ರೀಯ ವಿವಿ ಬಳಿ 2,324 ಎಕರೆ ಭೂಮಿ ಇದೆ. ಆದರೆ 1975ರಲ್ಲಿ 400 ಎಕರೆ ನೀಡಿಲ್ಲ ಅಂತ ನೀಡದ್ದಕ್ಕೆ ದಾಖಲೆಗಳಿಲ್ಲ. ಅಂದ್ರೆ ಅದು ವಿವಿದಲ್ಲ, ಸರ್ಕಾರದ್ದು ಅಂತೇಳಿ. 2022ರಲ್ಲಿ 400 ಎಕರೆ ಭೂಮಿ ಸರ್ಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿವಿ ಹೇಳುತ್ತೆ ನಮ್ಮಲ್ಲಿ 2,300 ಇಷ್ಟು ಜಾಗ ಇದೆ, ಅವರ ಕೋರ್ಟ್ಗೆ ಹೋಗುತ್ತೆ. 400 ಎಕರೆ ವಿವಿದಲ್ಲ ಅಂತ ಹೇಳುತ್ತೆ. ವಿವಿದಲ್ಲ ಅಂದ್ರೆ ಸರ್ಕಾರದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅದನ್ನ ಎತ್ಕೋತಾ ಇದ್ದಾರೆ. ಆದ್ರೆ 400 ಎಕರೆ ಭೂಮಿ ಪರಿಸರ ಸೂಕ್ಷ್ಮ ವಲಯ, ನವಿಲುಗಳು, ಎಮ್ಮೆ, ಸರೋವರಗಳು, ಅಣಬೆ ಬಂಡೆಗಳಿವೆ. 455ಕ್ಕೂ ಹೆಚ್ಚು ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆ ಬೀಡು ಅದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲು ಒತ್ತಾಯ ಇದೆ. ಆದರೆ ಅದೇ ಕಾಡು ಮಾರಲು ಮುಂದಾಗಿದೆ ಸರ್ಕಾರ. ಆ ಮೂಲಕ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ. ವೀಕ್ಷಕರೇ, ಇದು ಒಂದು ಕತೆ. ಆದ್ರೆ ಈ ಹಿಂದೆ ಯಡಿಯೂರಪ್ಪನವರಿದ್ದಾಗ ಇಲ್ಲಿ ಕರೋನಾ ಬಂದಿತ್ತಲ್ಲ, ಕರೋನಾದಲ್ಲಿ ಯಾವ ರೀತಿ ಲೂಟಿ ಆಯ್ತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ 40,000 ಕೋಟಿ. ಈಗ ಮುಖ್ಯಮಂತ್ರಿ ಅಲ್ಲ, ತನಿಖೆ ಮಾಡಿ. ಮುಖ್ಯಮಂತ್ರಿ ಅಲ್ವಾ, ತನಿಖೆ ಮಾಡಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ದೆಲ್ಲ. ಅವತ್ತು ವೀಕ್ಷಕರೇ, ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇದೇ ಯಡಿಯೂರಪ್ಪನವರು ಬಿಡಿಎ ಕಾರ್ನರ್ ಸೈಟ್ಗಳನ್ನು ಆನ್ಲೈನ್ ನಲ್ಲಿ ಹರಾಜು ಮಾಡಿ ಮಾರಾಟ ಮಾಡಿದ್ರು. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ ಕಾರ್ನರ್ ಸೈಟ್ಗಳನ್ನು ಮಾರಾಟ ಮಾಡಿದ್ರು. ಇದೇ ಸಿದ್ದರಾಮಯ್ಯನವರು ಪದೇ 40,000 ಕೋಟಿ ಲೂಟಿ ಅಂತೇಳಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲಪ್ಪ, ತನಿಖೆ ಮಾಡಿ ನೋಡೋಣ ಯಾರು ಒಳಗೋಗ್ತಾರೆ ಅಂತೇಳಿ. ಬಿಜೆಪಿ ಆರೋಪ ಮಾಡಿ ಕಾಂಗ್ರೆಸ್ನವರು ಯಾರು ಜೈಲಿಗೆ ಹೋಗಲಿಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡಿ ಬಿಜೆಪಿಯವರು ಯಾರು ಜೈಲಿಗೆ ಹೋಗಲಿಲ್ಲ. ಜೈಲಿಗೆ ಹೋಗ್ತಾ ಇರೋದು, ಆತ್ಮಹತ್ಯೆ ಮಾಡ್ತಾ ಇರೋದು ರೈತರು. ದಿನಕ್ಕೆ 3 ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. 23 ತಿಂಗಳಲ್ಲಿ 2,329 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನೆಕ್ಸ್ಟ್ ಬನ್ನಿ ನೋಡಿ. ಇದ ಮಾಡೋದು, ಕಾಡನ್ನು ಕಟ್ಬಿಟ್ಟು ಮತ್ತೊಬ್ರು ಕೊಟ್ಬಿಟ್ಟು ಈ ತರ ದುಡ್ಡು ಮಾಡೋಕೆ ನೀವು ಬೇಕೇನ್ರಿ? ಹಾಗಿದ್ರೆ ನಾಳೆ ತೆಲಂಗಾಣವನ್ನು ಮಾರ್ಬಿಡ್ತೀರಾ? ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತದು. ತಾಕತ್ತಿಲ್ಲ ಅಂದ್ರೆ ಬರಬಾರ್ದು ಅಧಿಕಾರಕ್ಕೆ. ಮಾಡಕ್ಕಾಗಲ್ಲ ಅಂತ ಹೇಳಬೇಕು. ಸುಳ್ಳು ಹೇಳಿ ಯಾಕೆ ಬರ್ತೀರಿ? ಮೋಸ ಮಾಡಿ ಯಾಕೆ ಬರ್ತೀರಿ? 400 ಎಕರೆ ಮಾರ್ಬಿಡ್ತಾರಂತೆ, ಹರಾಜಿಗೆ ಐಟಿ ಅವರು ಕೊಟ್ಬಿಡ್ತಾರಂತೆ. ಅಲ್ಲಿ ಪ್ರಾಣಿ ಸಂಕುಲ ಮತ್ತೊಂದೆಲ್ಲ ಇದೆ, ಕೊಟ್ಬಿಡ್ತೀರಾ? ಕೂತು ಯಾವತ್ತ ಆಲೋಚನೆ ಮಾಡಿಲ್ವಾ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಂಗ್ ಕೊಡ್ಲಿ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ? ಒಂದು ಕೂತು ಆಲೋಚನೆ ಮಾಡಿಲ್ವಾ? ತೆಲಂಗಾಣ ಕಾಂಗ್ರೆಸ್ ಕೈಯಲ್ಲಿ ಈಗ ಮೊಹಬ್ಬತ್ ಕಾ ದುಖಾನ್ ಅಂತ ಹೇಳ್ತಾ ಇದ್ರಲ್ಲ, ಮೊಹಬ್ಬತ್ ಕಾ ಕೊಡಲಿ. ತೆಲಂಗಾಣ ಸರ್ಕಾರದ ಬೊಕ್ಕಸ ಖಾಲಿ ಹೆಂಗೆ ಅಂತಂದ್ರೆ ಓನ್ಲಿ ಖಾಲಿ ನೋ ಜಾಲಿ. ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು ಗ್ಯಾರಂಟಿಗೆ ಹಣ ಇಲ್ಲ ಅಂತ. ಹಿಂಗ್ ಬರುತ್ತೆ ನಿಮ್ ನಾಳೆಗೆ. ಘೋಷಣೆ ಮಾಡಿದ್ರಲ್ಲ ಫ್ರೀ ಕೊಡ್ತೀವಿ ಅಂತ ತೆಲಂಗಾಣ ಜನರಿಗೆ. ಹಾಗ ಅನಿಸ್ಲಿಲ್ವಾ? ಒಂದು ಆತ್ಮಸಾಕ್ಷಿಗೆ ಅನಿಸ್ಲಿಲ್ವಾ ಹೆಂಗ್ ಕೊಡ್ಲಿ ಅಲ್ಲಿಂದ ಅಂತ ಹೇಳಿ? ಗ್ಯಾರಂಟಿಗೆ ಹಣ ಹೊಂದಿಸಲು ಸಾಧ್ಯವಾಗ್ತಾ ಇಲ್ಲದೆ ಕೈಗೆತ್ತಿಕೊಂಡ್ರು ಮತ್ತೊಂದು ವಿಚಾರ. 400 ಎಕರೆ ವಿವಿ ಭೂಮಿ 10,000 ಕೋಟಿಗೆ ಹರಾಜು ಮಾಡಲಿಕ್ಕೆ ನಿರ್ಧಾರ. 10,000 ಜುಜುಬಿ 10,000 ಕೋಟಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹರಾಜು ಹಾಕಲು ಮುಂದಾಗಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ವಿಶ್ವವಿದ್ಯಾಲಯದ ಭೂಮಿ ಬಗ್ಗೆ ವಿವಾದ ಇತ್ತು. ಕೇಂದ್ರೀಯ ವಿವಿ ಬಳಿ 2,324 ಎಕರೆ ಭೂಮಿ ಇದೆ. ಆದರೆ 1975ರಲ್ಲಿ 400 ಎಕರೆ ನೀಡಿಲ್ಲ ಅಂತ ನೀಡದ್ದಕ್ಕೆ ದಾಖಲೆಗಳಿಲ್ಲ. ಅಂದ್ರೆ ಅದು ವಿವಿದಲ್ಲ, ಸರ್ಕಾರದ್ದು ಅಂತೇಳಿ. 2022ರಲ್ಲಿ 400 ಎಕರೆ ಭೂಮಿ ಸರ್ಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿವಿ ಹೇಳುತ್ತೆ ನಮ್ಮಲ್ಲಿ 2,300 ಇಷ್ಟು ಜಾಗ ಇದೆ, ಅವರ ಕೋರ್ಟ್ಗೆ ಹೋಗುತ್ತೆ. 400 ಎಕರೆ ವಿವಿದಲ್ಲ ಅಂತ ಹೇಳುತ್ತೆ. ವಿವಿದಲ್ಲ ಅಂದ್ರೆ ಸರ್ಕಾರದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅದನ್ನ ಎತ್ಕೋತಾ ಇದ್ದಾರೆ. ಆದ್ರೆ 400 ಎಕರೆ ಭೂಮಿ ಪರಿಸರ ಸೂಕ್ಷ್ಮ ವಲಯ, ನವಿಲುಗಳು, ಎಮ್ಮೆ, ಸರೋವರಗಳು, ಅಣಬೆ ಬಂಡೆಗಳಿವೆ. 455ಕ್ಕೂ ಹೆಚ್ಚು ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆ ಬೀಡು ಅದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲು ಒತ್ತಾಯ ಇದೆ. ಆದರೆ ಅದೇ ಕಾಡು ಮಾರಲು ಮುಂದಾಗಿದೆ ಸರ್ಕಾರ. ಆ ಮೂಲಕ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ. ವೀಕ್ಷಕರೇ, ಇದು ಒಂದು ಕತೆ. ಆದ್ರೆ ಈ ಹಿಂದೆ ಯಡಿಯೂರಪ್ಪನವರಿದ್ದಾಗ ಇಲ್ಲಿ ಕರೋನಾ ಬಂದಿತ್ತಲ್ಲ, ಕರೋನಾದಲ್ಲಿ ಯಾವ ರೀತಿ ಲೂಟಿ ಆಯ್ತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ 40,000 ಕೋಟಿ. ಈಗ ಮುಖ್ಯಮಂತ್ರಿ ಅಲ್ಲ, ತನಿಖೆ ಮಾಡಿ. ಮುಖ್ಯಮಂತ್ರಿ ಅಲ್ವಾ, ತನಿಖೆ ಮಾಡಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ದೆಲ್ಲ.
ಅವತ್ತು ವೀಕ್ಷಕರೇ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇದೇ ಯಡಿಯೂರಪ್ಪನವರು ಬಿಡಿಎ ಕಾರ್ನರ್ ಸೈಟ್ಗಳನ್ನು ಆನ್ಲೈನ್ ನಲ್ಲಿ ಹರಾಜು ಮಾಡಿ ಮಾರಾಟ ಮಾಡಿದ್ರು. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ ಕಾರ್ನರ್ ಸೈಟ್ಗಳನ್ನು ಮಾರಾಟ ಮಾಡಿದ್ರು. ಇದೇ ಸಿದ್ದರಾಮಯ್ಯನವರು ಪದೇ ಪದೇ 40,000 ಕೋಟಿ ಲೂಟಿ ಅಂತೇಳಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲಪ್ಪ, ತನಿಖೆ ಮಾಡಿ ನೋಡೋಣ ಯಾರು ಒಳಗೋಗ್ತಾರೆ ಅಂತೇಳಿ. ಬಿಜೆಪಿ ಆರೋಪ ಮಾಡಿ ಕಾಂಗ್ರೆಸ್ನವರು ಯಾರು ಜೈಲಿಗೆ ಹೋಗಲಿಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡಿ ಬಿಜೆಪಿಯವರು ಯಾರು ಜೈಲಿಗೆ ಹೋಗಲಿಲ್ಲ. ಜೈಲಿಗೆ ಹೋಗ್ತಾ ಇರೋದು ಆತ್ಮಹತ್ಯೆ ಮಾಡ್ತಾ ಇರೋದು ರೈತರು. ದಿನಕ್ಕೆ 3 ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. 23 ತಿಂಗಳಲ್ಲಿ 2,329 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನೆಕ್ಸ್ಟ್ ಬನ್ನಿ.